ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. SDRF, ಸ್ಟೇಟ್ ಪೊಲೀಸ್, ರೈಲ್ವೆ ಆಕ್ಸಿಡೆಂಟ್ ರಿಲೀಫ್ ಟೀಮ್, ಮತ್ತೆ ಹೋಮ್ ಗಾರ್ಡ್, ಮತ್ತೆ ರೈಲ್ವೆ ಮೆಡಿಕಲ್ ಟೀಮ್, ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್, ಸೊ ಇವರು ಎಲ್ಲ ಸಹಭಾಗಿತ್ವದಿಂದ ನಾವು ಈ ಮಾಕ್ ಡ್ರಿಲ್ ನ ಆರ್ಗನೈಸ್ ಮಾಡಿದೀವಿ. ಸೊ ಬೇಸಿಕಲಿ ನಾವು ರಿಯಲ್ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಯಾವ ತರ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಕೋಆರ್ಡಿನೇಟ್ ಮಾಡಿ ಅವರು ಒಂದೇ ಗೋಲ್ಗೋಸ್ಕರ ಕೆಲಸ ಮಾಡಿ ಸುಮಾರು ಜನಗಳ ಪ್ರಾಣಗಳನ್ನ ಉಳಿಸ್ಕೊಂಡು ಸುಮಾರು ಜನ ಇಂಜುರಿಗಳನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಿ ತಮಗೆ ಗೊತ್ತಿರೋ ತರ ಫಸ್ಟ್ ಅವರ್ ಇಸ್ ಅ ಗೋಲ್ಡನ್ ಅವರ್. ಆ ಗೋಲ್ಡನ್ ಅವರ್ ಅಲ್ಲಿ ಎಷ್ಟು ಬೇಗ ರೆಸ್ಕ್ಯೂ ಮಾಡಿ ಎಷ್ಟು ಬೇಗ ನಾವು ಅವ್ರಿಗೆ ಫಸ್ಟ್ ಏಡ್ ಕೊಡ್ತೀವಿ ಅಂತ ಇದು ಜಸ್ಟ್ ಅ ಮಾಕ್ ಎಕ್ಸರ್ಸೈಸ್. प्योरिटी एंड द फेयरनेस ऑफ द ट्रेड मीन्स भारत के इतिहास में, भारत के संस्कृति में चोरी चपाटी करना, चीटिंग करना ये नहीं था. तो इसलिए क्वालिटी एंड फेयरनेस इन द ट्रेड इट वाज आवर रेगुलर प्रैक्टिस. तो अभी माननीय प्रधानमंत्री जी के नेतृत्व में नाउ वी हैव स्टार्टेड. PM has given a slogan, probably you must have heard it. Zero defect, zero effect. Zero defect बोले तो क्वालिटी में कोई कॉम्प्रोमाइज नहीं रहना. We should give good quality, good packing. And zero effect बोले तो it should not have any negative impact on the environment. तो एक ही देश है दुनिया में जो ये सब कर सकते हैं, वो भारत है. पहले आप एक समझिए, यू प्लीज अंडरस्टैंड, दिस इज वी आर द ओनली कंट्री इन फ्यूचर who can do all these things. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮ ನಡೀತಾ ಇದ್ದ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಸಮಯದ ಜಾಸ್ತಿ ಮಾತನಾಡೋದಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದ ನಂತರ ನಾನು ಆರ್ಥಿಕ ಇಲಾಖೆ ಸಚಿವರಾದ ನಂತರ ಈ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಸ್ವಲ್ಪ ಬೆಳೆದು ಚೆಲ್ಲಲಿಕ್ಕೆ ಒಂದು ಒಬ್ಬರನ್ನ ಇದ್ದಾರೆ ಭಿಕ್ಷಾಟನೆ ಮಾಡೋರು, ಗಿನಿ ಶಾಸ್ತ್ರ ಎಲ್ಲರೂ ಇದ್ದಾರೆ. ಯಾರಾದ್ರೂ ಗಿನಿ ಶಾಸ್ತ್ರ ಒಬ್ಬರಿದ್ದಾರೆ ಇದರಲ್ಲಿ ಅವ್ರನ್ನ ಏನ್ ಮಾಡಿದ್ರು, ಎಲ್ಲವನ್ನ ಎಷ್ಟು ಬೇಕೋ ಅಷ್ಟೊಂದು ಎಲ್ಲ ಮಾಡಿ ಅವ್ರನ್ನ ಓಡಿಸ್ಬಿಟ್ಟು ಇವತ್ತು ಊರ
ಹೋಗ್ಬಿಟ್ಟಿದ್ದಾರೆ. ಮೊದಲು ರೋಡ್ಗಳಲ್ಲಿ ಹಾವುಗಳನ್ನು ಆಡಿಸ್ತಾ ಇದ್ರು, ಇವತ್ತು ಫಾರೆಸ್ಟ್ ಅಂತ ಕಾರಣದಿಂದ ಅವ್ರು ಹಾವುಗಳನ್ನು ಆಡಿಸೋದಿಲ್ಲ. ಅವ್ರು ಎಲ್ಲೋದ್ರು? ಪ್ರತಿಯೊಬ್ಬರಿಗೂ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾನೊಂದು ಪ್ರಸ್ತಾವನೆ ಮಾಡಿದೆ. ಸನ್ಮಾನ್ಯ ಮಂತ್ರಿಗಳಿದ್ರು ಯಾರಾದರೂ ಒಬ್ಬರು ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಈ ಕಾರ್ಮಿಕರ ವರ್ಗದಲ್ಲಿ ಸೇರ್ಕೊಳ್ಳೋದು ಎಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಂತ್ರಿಗಳೇ ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡೋದು ಹೆಚ್ಚಿಗೆ ಇದೆ. ಹತ್ತಿರ ಜಮೀನು ಕೊಟ್ಟಿದ್ದೇವೆ, ದಯಮಾಡಿ ಇನ್ನು ಮುಂದುವರೆದಲ್ಲದೆ ಅದೇ ಕಾರ್ಮಿಕರ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ, ಇನ್ನು ಹೆಚ್ಚಿನ ಸೌಲಭ್ಯಗಳನ್ನು ಕೊಡಲಿಕ್ಕೆ ದಯಮಾಡಿ ನಾವು ಹೆಚ್ಚುವರಿಯಾಗಿ ವಿಶೇಷ ಪ್ರಕರಣ ಅಂತ ಭಾವಿಸಿ ಒಂದು 15 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿ ಕೊಡಬೇಕು ಅಂತೇಳಿ ನಮ್ಮನ್ನು ಮನವಿಯನ್ನು ಮಾಡ್ತೇವೆ. ಮತ್ತು ನಮ್ಮ ಈ ಸಂಸ್ಥೆಯ ಚಂದ್ರಶೇಖರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದ್ದಾರೆ. ಸೃಷ್ಟಿಸಿದಂತೆ ಜೀವಿಸುವುದು ಸಂವಿಧಾನವು ನನಗೆ ಚಂದ್ರಶೇಖರ್ ಸರ್ ಅವರಿಗೆ ನಿಮ್ಮೆಲ್ಲರ ಅವ್ರಿಗೆ ಮನವೊಲಿಸಿ ಧೈರ್ಯ ತುಂಬಿ ಮತ್ತೆ ಎಲ್ಲರೂ ಸಂತೋಷವಾಗಿ ಬೆರೆಯೋಕೆ ಮಾಡಬೇಕು. ಅವರು ಗುಂಪಲ್ಲಿ ಬೆರಿಬೇಕು. ಜನ ಸಮುದಾಯದಲ್ಲಿ ಬೆರೆತಾಗ ಅವರ ಒಂದು ಆತ್ಮಹತ್ಯೆ ಆಲೋಚನೆ ಹೋಗ್ತದೆ. ಆದ್ರಿಂದ ಬಂಧುಗಳೇ, ನಮ್ಮ ಈ ಉದ್ದೇಶ ಏನು ಅಂದ್ರೆ ಆತ್ಮಹತ್ಯೆ ತಡೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 10ರಂದು ಒಂದು ಆತ್ಮಹತ್ಯೆ ತಡೆ ದಿನಾಚರಣೆಯನ್ನ ಆಚರಿಸ್ತೀವಿ. ವಾಸ ಮಾಡ್ತೀರಾ, ಈಗ ನಮ್ಮ ಫ್ಯಾಮಿಲಿ ಇದೆ, ಯಾವ ಫ್ಯಾಮಿಲಿ ಇಲ್ಲ ಅಂತ ಗೊತ್ತು. ಸೊ ಫ್ಯಾಮಿಲಿಲಿ ಒಬ್ರು ಇಬ್ರು ದಾರಿ ತಪ್ತಾವ್ರೆ ಅಥವಾ ಈ ರೀತಿ ಯೋಚನೆ ಮಾಡ್ತಾರೆ, ಜನ ನಮ್ಮ ಮಟ್ಟಿರೋದ್ರಿಂದ ದೂರ ಆಗ್ತಾವ್ರೆ, ಖಂಡಿತ ಫೀಲ್ ಮಾಡ್ತಾವ್ರೆ ಅಂತಂದಾಗ ಸಾಮಾನ್ಯವಾಗಿ ಯೋಚನೆಗಳೆಲ್ಲ ಬರೋದಿರುತ್ತೆ. ಅದು ಆಬ್ವಿಯಸ್ ನ್ಯಾಚುರಲ್ ಇರುತ್ತೆ. ಬಟ್ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ ಇನ್ನೊಬ್ರು ಆ ಮೂಮೆಂಟ್ ನಲ್ಲಿ ಅದನ್ನ ಎಂಜಾಯ್ ಮಾಡೋದಲ್ಲ, ಅದನ್ನ ಅವ್ರು ಸರಿ ಮಾಡೋ ಸ್ಥಳದಲ್ಲಿ ಅವ್ರನ್ನ ಗುರುತಿಸಿ ಅದನ್ನ ಸರಿ ಮಾಡ್ಬೇಕಾಗಿರುತ್ತೆ. ಆ ವಿಚಾರಗಳನ್ನ ತಮ್ಮಿಂದನೇ ಅದು ಸ್ಟಾರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದಾರೆ. ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಲವಾರು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ತರ ತಡೆಗಟ್ಟುವಂಥದ್ದು ಮತ್ತೆ ಮಾನಸಿಕ ಕಾಯಿಲೆಗಳನ್ನ ಹೇಗೆ ಗುರುತಿಸಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಒಂದು DMHP ಟೀಮ್ ಅಂತೇಳಿ, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಟೀಮ್ ಅಂತೇಳಿ ಹಲವಾರು ವಿಂಗ್ಗಳಿಗೆ, ಹಲವಾರು ಜನಗಳಿಗೆ, ಪಬ್ಲಿಕ್ಗಳಿಗೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.